ಹಾಯ್ ಫ್ರೆಂಡ್ಸ್, ಕ್ರೋಮ್ ಆ್ಯಪ್ನಲ್ಲಿ ವೀಡಿಯೋ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಟೈಮ್ ವೇಸ್ಟ್ ಮಾಡೋದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಕ್ರೋಮ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದವ್ರಿಗೆ ಈ ಥರ ಬರುತ್ತೆ. ಗೂಗಲ್ ಆಪ್ಷನ್ ಸರ್ಚ್ ಅಂತಲ್ಲ, ಸರ್ಚ್ ಮಾಡಿ ನನಗೆ ಸರ್ಚ್ ಮಾಡಿ ವೀಡಿಯೋ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಇತ್ತಲ್ಲ, ಆ ಥರ ಸರ್ಚ್ ಮಾಡಿ ನೀವು ವೀಡಿಯೋ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ನೋಡಿ. ಇಲ್ಲಿ ಕೆಳಗೆ www.remove.bg ಅಂತ ಐತಲ್ಲ, ಆ ಆಪ್ಷನ್ನ ಕೆಳಗೆ ರಿಮೂವ್ ವಿಡಿಯೋ ಬ್ಯಾಕ್ಗ್ರೌಂಡ್ 100% ಆಟೋಮೆಟಿಕಲಿ ವಿತ್ ಅನ್ಸ್ಕ್ರೀನ್ ಅಂತೈತಲ್ಲ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಈ ಥರ ಆಪ್ಷನ್ ಓಪನ್ ಆಗುತ್ತೆ. ಟ್ರೈ ಇಟ್ ನೌ ಅಪ್ಲೋಡ್ ವಿಡಿಯೋ ಅಂತೈತಲ್ಲ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ ಬರುತ್ತೆ. ಅಪ್ಲೋಡ್ ಕ್ಲಿಪ್ ಅಂದರೆ ಕ್ಲಿಕ್ ಮಾಡಿದ್ರೆ ನಿಮ್ದು ಯಾವುದೋ ಒಂದು ವೀಡಿಯೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿರಿ. ಇದರಿಗೆ ನಾನು ನನ್ನ ವೀಡಿಯೋ ಒಂದು ಅಪ್ಲೋಡ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ನಿಮಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಅಪ್ಲೋಡ್ ಆಗ್ತಾ ಇದೆಯಾ ನೋಡಿ. ಫುಲ್ ಪ್ರೋಸೆಸ್ 18%, 19% ಅಂತ ಐತಲ್ಲ, ಇದು ಫುಲ್ 100% ಆದರೆ ಇದು ವೀಡಿಯೋ ಎಲ್ಲ ಚೇಂಜ್ ಆಗುತ್ತೆ. ಅಂದರೆ ಈ ಬ್ಯಾಕ್ಗ್ರೌಂಡ್ ಇರೋದೆಲ್ಲ ಏನಿರೋದಿಲ್ಲ, ಎಲ್ಲ ಕ್ಲೀನಾಗಿ ರಿಮೂವ್ ಆಗ್ತಾ ಬರ್ತಾ ಇರುತ್ತೆ. ಬ್ಯಾಕ್ಗ್ರೌಂಡು ರಿಮೂವ್ ಆದಮೇಲೆ ನಾವು ಒರಿಜಿನಲ್ ವೀಡಿಯೋ ಈ ಥರ ಇರುತ್ತೆ. ಟ್ರಾನ್ಸ್ಪರೆಂಟ್ ಅಂದರೆ ರಿಮೂವ್ ಆದಮೇಲೆ ಈ ಥರ ಆಗ್ತಾ ಹೋಗುತ್ತೆ ನೋಡಿ. 30% ಇದೆಯಾ, ಇದು 100% ಆದಕ್ಕೆ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗುತ್ತೆ. ನೀವು ಬೇಕಾದರೆ ಇಲ್ಲಿ ನೋಡಿ, ವೀಡಿಯೋ ಸ್ಕ್ರೀನ್ ಅಂದರೆ ಇದೇ ಟ್ರಾನ್ಸ್ಪರೆಂಟ್ ಅಂದರೆ ಇದನ್ನೇ ಡೌನ್ಲೋಡ್ ಮಾಡ್ಬೋದು. ಈ ಫುಲ್ ಆದಟ್ಟಿಗೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಮಾಡ್ಬೋದು. ವೆಯ್ಟ್ ಮಾಡಿ ಸ್ವಲ್ಪ, 60% ಐತೆ. ಇಲ್ಲಿ ಇನ್ನೊಂದು ಆಪ್ಷನ್ ತೋರಿಸ್ತೀನಿ, ವಿಡಿಯೋ ಅಂತ ಐತಲ್ಲ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಿ, ಇವು ಬ್ಯಾಕ್ಗ್ರೌಂಡ್ ನೀವು ಯಾವ ಬೇಕಾದರೂ ಹಾಕ್ಕೊಬೋದು ನೋಡಿ. ಕ್ಲಿಕ್ ಮಾಡಿದ್ರೆ ಡಿಫ್ರೆಂಟ್ ಟೈಪ್ ಇದ್ದಾವೆ. ಡಿಫ್ರೆಂಟ್ ನೋಡಿ, ಒಂದೊಂದು ಥರ ಇದ್ದಾವೆ. ಯಾವ್ದು ಬೇಕಾದರೂ ನೀವು ಬ್ಯಾಕ್ಗ್ರೌಂಡಿಗೆ ಇದು ಹಾಕ್ಕೊಬೋದು. ಇಲ್ಲಾಂದರೆ ನೀವು ನಾರ್ಮಲ್ ಬರೀ ಏನು ಇಲ್ದಿದ್ದಂಗೆ ಟ್ರಾನ್ಸ್ಪರೆಂಟ್ ಇರಬೇಕಂದ್ರೆ ಟ್ರಾನ್ಸ್ಪರೆಂಟ್ ಹೊಡೆದ್ರೆ ಏನು ನಾರ್ಮಲಾಗಿ ಸ್ವಲ್ಪ ಇದು ವೀಡಿಯೋ ಕಾಣೋಂಗಿಲ್ಲಲ್ಲ, ಸ್ವಲ್ಪ ವೆಯ್ಟ್ ಮಾಡಿ, ಕಾಣುತ್ತೆ ನೋಡಿ. ಓಪನ್ ಆಗುತ್ತೆ. ಟ್ರಾನ್ಸ್ಪರೆಂಟ್ ಹೊಡೀರಿ. ಇವಾಗ ಇದೊಂದೇ ಡೌನ್ಲೋಡ್ ಮಾಡ್ಬೇಕಂದ್ರೆ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ, ಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ವಿಡಿಯೋ ಅಂದೆ. ಬೇಡ ನಾವು ಇನ್ನೂ ಸ್ಕ್ರೀನ್ ಅವ್ರು ಕೊಟ್ಟಿರೋದ್ರಾಗೆ ಬ್ಯಾಕ್ಗ್ರೌಂಡ್ ವೀಡಿಯೋಸ್ ನೀವೇ ಬ್ಯಾಕ್ಗ್ರೌಂಡ್ ಹಾಕ್ಕೊಂತೀರಂದರೆ ಇಲ್ಲಿ ವೀಡಿಯೋ ಅಂತ ಸಿಂಬಲ್ ಇದೆಯಲ್ಲ, ಇದು ಡೌನ್ಲೋಡ್ ಆಗಲಿ, ಫುಲ್ಲು ಆಗ್ತಾ ಐತೆ. ಫ್ರೆಂಡ್ಸ್, ಇನ್ನು ನಿಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಓಕೆನಾ ಫ್ರೆಂಡ್ಸ್, ಇವಾಗ ವೀಡಿಯೋ ತೋರಿಸ್ತೀನಿ. ಇದು ಫುಲ್ ಆಯಿತು. ಡೌನ್ಲೋಡ್ ಆಗಿದೆ ನೋಡಿ. ಡೌನ್ಲೋಡ್ ಅಂತ ಆಪ್ಷನ್ ಬಂತಾರೆ, ಡೌನ್ಲೋಡ್ ಮಾಡಿ, ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂದರೆ ನೀವು ವೀಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಹೇಳ್ದಲ್ಲ, ಇವ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಹೊಡೆದ್ರೆ ಇವು ಡೌನ್ಲೋಡ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಇದು ಬರುತ್ತೆ. ಟ್ರಾನ್ಸ್ಪರೆಂಟ್ ನೀವು ಡೌನ್ಲೋಡ್ ಮಾಡಿದರೆ ಇವಾಗ ಬ್ಯಾಕ್ಗ್ರೌಂಡು ಈ ಥರ ವೀಡಿಯೋ ನೋಡಿ. ಹಿಂದೆ ಎಲ್ಲ ಬೇರೆ ವೀಡಿಯೋ ಐತೆ, ಅವ್ರು ಕೊಟ್ಟಿರೋ ವೀಡಿಯೋ ಐತೆ, ಡೌನ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಬರೀ ಗ್ರೀನ್ ಸ್ಕ್ರೀನ್ ಮಾಡ್ಬೇಕಂದ್ರೆ ನೋಡಿ, ಗ್ರೀನ್ ಸ್ಕ್ರೀನ್ ಕಲರ್ ಅಂತ ಹೊಡೆದ್ರೆ ಗ್ರೀನ್ ಸ್ಕ್ರೀನು, ವೈಟ್ ಸ್ಕ್ರೀನು, ಯಾವ ಕಲರ್ ಬೇಕಾದರೂ ನೀವು ಹಾಕ್ಕೊಬೋದು. ಓಕೆನಾ. ಇಲ್ಲಾಂದರೆ ಇಮೇಜ್ ಅಂತೈತಲ್ಲ, ಇಮೇಜ್ ಹೊಡೀರಿ. ಇಮೇಜ್ ಬೇಕಾದ್ರೆ ಹಾಕ್ಬೋದು ನೋಡಿ. ಬ್ಯಾಕ್ಗ್ರೌಂಡ್ ಇಮೇಜ್, ಸುಮ್ಮನೆ ನಾರ್ಮಲ್ ಇಮೇಜ್, ಈ ಥರ ಇಮೇಜು. ಓಕೆನಾ ಫ್ರೆಂಡ್ಸ್, ಈ ಥರ ಇಮೇಜ್ ಹಾಕ್ಕೊಂಡು ಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಅಂತ ಹೊಡೆದ್ರೆ ಡೌನ್ಲೋಡ್ ಆಗುತ್ತೆ ನೋಡಿ. ಡೌನ್ಲೋಡ್ ಆಗುತ್ತೆ, ಫಾಸ್ಟಾಗಿ ಡೌನ್ಲೋಡ್ ಆಗುತ್ತೆ. ಫಾಸ್ಟಾಗಿ ನಿಮ್ಮದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಇದು ಸಿಂಪಲ್ಲು. ಇದು ಈ ಥರ ನೀವು ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಇಂಟ್ರೆಸ್ಟ್ ಇದ್ರ ಬಗ್ಗೆ ಇದ್ದರೆ ಶೇರ್ ಮಾಡಿ ಫ್ರೆಂಡ್ಸ್ಗೆ. ಓಕೆನಾ ಫ್ರೆಂಡ್ಸ್, ಎಲ್ಲರೂ ತಪ್ಪದೆ ಒಂದು ಲೈಕ್ ಮಾಡಿ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಕಾಮೆಂಟ್ನಾಗ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.